ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದ ಪ್ರವಾಹದಲ್ಲಿ 288 ಮಂದಿ ಭಾರತೀಯರು ಕಣ್ಮರೆಯಾಗಿದ್ದಾರೆ. 288 ಭಾರತೀಯ ಪ್ರಜೆಗಳ ಕುರಿತು ಇದುವರೆಗೂ ಮಾಹಿತಿನೇ ಸಿಕ್ಕಿಲ್ಲ ಅಂತ ಆತಂಕದ ವಿಚಾರ ನೋಡಿ. ನೇಪಾಳದಲ್ಲಿ ಮಳೆ ಇಲ್ಲ, ಭೂಕಂಪ ಆಗಿಲ್ಲ, ಆದರೆ ಪ್ರವಾಹ ಉಂಟಾಗಿದೆ. ಎಂಥ ಭೀಕರ ಪ್ರವಾಹ! ವಿಡಿಯೋಗಳನ್ನ ನೋಡ್ತಾ ಇದ್ರೇನೆ ಎದೆ ಝಲ್ ಅನ್ನುತ್ತೆ. ಅಂತ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬಹಳಷ್ಟು ಜನ ಮೃತಪಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ. ಅವರು ಬದುಕಿದಾರೋ ಇಲ್ಲವೋ ಇದುವರೆಗೂ ಗೊತ್ತಿಲ್ಲ. ಇದೆಲ್ಲದರ ಜೊತೆಗೆ ಪ್ರವಾಸಕ್ಕೆ ಅಂತ ಹೋದಂತ ನಮ್ಮ ಭಾರತೀಯ ಮೂಲದವರು 288 ಮಂದಿ ಕಣ್ಮರೆಯಾಗಿದ್ದಾರೆ. ಇದುವರೆಗೂ ಭಾರತೀಯ ಪ್ರಜೆಗಳ ಕುರಿತು ಮಾಹಿತಿ ಸಿಕ್ಕಿಲ್ಲ. ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 73 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಈಗ ಭಾರತೀಯರ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ನೇಪಾಳದಲ್ಲಿ ಸಿಲುಕಿದ್ದಂತ ತಮಿಳುನಾಡಿನ 21 ಮಂದಿಗೋಸ್ಕರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ನೇಪಾಳದ ಪ್ರವಾಹದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 288 ಮಂದಿ ಭಾರತೀಯರು. ಇದು ಹೇಳ್ತಾ ಇರೋದು ನಮ್ಮ ಭಾರತೀಯರ ಲೆಕ್ಕ ಮಾತ್ರ. ಇನ್ನು ಬೇರೆ ಬೇರೆ ದೇಶಗಳ ಜನ ಅದೆಷ್ಟು ಸಂಖ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ, ಅದೆಷ್ಟು ಸಂಖ್ಯೆಯಲ್ಲಿ ಕಣ್ಮರೆ ಆಗಿದ್ದಾರೋ ಪಾಪ. ಇದೆಲ್ಲದರ ಜೊತೆಗೆ ಈಗ 288 ಜನ ನಮ್ಮ ಭಾರತೀಯ ಪ್ರಜೆಗಳಲ್ಲಿ ಕಣ್ಮರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಸರ್ಕಾರ ಈಗ ಅವರ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗ್ತಾ ಇದೆ. ಏನೋ ವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 73 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. ತ್ರಿಶೂಲಿ 1 ವಿದ್ಯುತ್ ಯೋಜನೆಯ ಕಾರ್ಮಿಕರಾಗಿದ್ದರಂತೆ ಇವರೆಲ್ಲ. ಭಾರತೀಯರ ಮಾಹಿತಿಯನ್ನು ಪಡೆಯುವುದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ನೇಪಾಳದಲ್ಲಿ ಸಿಲುಕಿದ್ದಂಥ ತಮಿಳುನಾಡಿನ 21 ಮಂದಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಈಗ 21 ಜನ ತಮಿಳುನಾಡಿನ ಮೂಲದವರು ನೇಪಾಳದ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ರು, ಅವರನ್ನ ರಕ್ಷಣೆ ಮಾಡಲಾಗಿದೆ. ನಾಪತ್ತೆಯಾದ ಇನ್ನುಳಿದ ಭಾರತೀಯರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ನೋವಿನ ಸಂಗತಿ ಇದು. ಕೇವಲ ಭಾರತೀಯರು ಮಾತ್ರ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಬೇರೆ ಇನ್ನೇನೋ ಘಟನೆ ಆಗಿದೆ ಅನ್ನೋ ಕಾರಣಕ್ಕಲ್ಲ. ಬೇರೆ ಬೇರೆ ದೇಶದ ಜನ ಕೂಡ ಅಲ್ಲಿ ಪ್ರವಾಸಕ್ಕೆ ಅಂತ ಬಂದಂಥವ್ರು. ಸೊ ಅವರು ಕೂಡ ಅಲ್ಲಿ ಸಿಕ್ಕಾಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಕಣ್ಮರೆ ಆಗಿದ್ದಾರೆ. ಬಟ್ ಕಣ್ಮರೆ ಆದವರು ಎಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ? ಯಾಕೆ ಅಂತ ಅಂದ್ರೆ ಪ್ರವಾಹ ಎಷ್ಟು ಭೀಕರವಾಗಿ ಸೃಷ್ಟಿಯಾಗಿದೆ ಅಂತ ಅಂದ್ರೆ ಏನನ್ನೂ ಉಳಿಸಿಲ್ಲ. ಎದುರಿಗೆ ಬಂದಂತ ದೊಡ್ಡ ದೊಡ್ಡ ಕಟ್ಟಡಗಳಾಗಿರಬಹುದು, ದೊಡ್ಡ ದೊಡ್ಡ ಹಳ್ಳಿಗಳಾಗಿರಬಹುದು, ಯಾವುದನ್ನು ಬಿಟ್ಟಿಲ್ಲ. ಎಲ್ಲವನ್ನು ನೆಲಸಮ ಮಾಡಿ ಹೋಗಿದೆ ಪ್ರವಾಹ. ಸಾಕಷ್ಟು ಹಳ್ಳಿಗಳು, ಒಂದೇ ಒಂದು ಹಳ್ಳಿ ಅಂತ ಅಲ್ಲ, ಸಾಕಷ್ಟು ಹಳ್ಳಿಗಳು ಕಾಣಿಸ್ತಾನೆ ಇಲ್ಲ ಈಗ. ಅಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇದ್ದಂಥ ಕಟ್ಟಡಗಳು, ಹಳೆ ಕಟ್ಟಡಗಳು, ಯಾವುದನ್ನು ಕೂಡ ಬಿಟ್ಟಿಲ್ಲ. ಅಂಥದ್ರಲ್ಲಿ ಒಬ್ಬ ಮನುಷ್ಯ ಯಾವ ಲೆಕ್ಕ? ಸೊ ಹಾಗಾಗಿ ಕಣ್ಮರೆ ಆದವರು ನಿಜಕ್ಕೂ ಬದುಕುಳಿದಿದ್ದಾರಾ ಇಲ್ವಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಹಠಾತ್ ಪ್ರವಾಹ ನೇಪಾಳದ 3 ಜಿಲ್ಲೆಗಳಲ್ಲಿ ವ್ಯಾಪಕ ಹಾನಿಗೆ ಕಾರಣ ಆಗಿದೆ. ಪ್ರವಾಹಕ್ಕೆ ಸಿಲುಕಿ ಅಧಿಕೃತವಾಗಿ 273 ಮಂದಿ. ನೋಡಿ, ಹಠಾತ್ ಪ್ರವಾಹ ನೇಪಾಳದ 3 ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಾನಿಯಾಗಿರುವುದು. ಪ್ರವಾಹಕ್ಕೆ ಸಿಲುಕಿ ಅಧಿಕೃತವಾಗಿ 273 ಮಂದಿ ಸಾವಿನ ಬಗ್ಗೆ ಮಾಹಿತಿ ಬಂದಿದೆ. ಈಗ 273 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಭೋಟೆ ಕೋಶಿ ನದಿಯಿಂದ ಬರೋಬ್ಬರಿ 93 ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ. ಚಿತ್ವಾನ್ನಲ್ಲಿ 108, ನವಾಲ್ ಪರಸಿ ಪೂರ್ವದಲ್ಲಿ 62, ಧಾಡಿಂಗ್ನಲ್ಲಿ 27, ಗೋಕ್ರಾದಲ್ಲಿ 20, ರುಸುವಾದಲ್ಲಿ 17, ನವಾಲ್ ಪರಸಿ ಪಶ್ಚಿಮದಲ್ಲಿ 15. ಹೀಗೆ 270ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. 3 ಜಿಲ್ಲೆಗಳಲ್ಲಿ ವ್ಯಾಪಕ ಹಾನಿಯಾಗಿದೆ ಪ್ರವಾಹದಿಂದ. 273 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ. ಭೋಟೆ ಕೋಶಿ ನದಿಯಿಂದ ಬರೋಬ್ಬರಿ 93 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಚಿತ್ವಾನ್ನಲ್ಲಿ 108,
ನವಾಲ್ ಪರಸಿ ಪೂರ್ವದಲ್ಲಿ 62, ಧಾಡಿಂಗ್ನಲ್ಲಿ 27, ಗೋಕ್ರಾದಲ್ಲಿ 20, ರಸುವಾದಲ್ಲಿ 17, ನವಾಲ್ ಪರಸಿ ಪಶ್ಚಿಮದಲ್ಲಿ 15 ಮೃತ ದೇಹಗಳನ್ನು ಹೊರಗಡೆ ತೆಗೆಯಲಾಗಿದೆ. ಅಂದರೆ ಅಲ್ಲೆಲ್ಲ ಪ್ರವಾಹ ಉಂಟಾಗಿತ್ತು, ನೀರಲ್ಲಿ ಮಣ್ಣು ಮಿಕ್ಸ್ ಆಗಿ ಕೆಸರಿನ ರೀತಿಯಲ್ಲಿ ಪ್ರವಾಹ ಉಂಟಾಗಿತ್ತು. ಅದರಲ್ಲಿ ಸಿಕ್ಕಾಕೊಂಡಿದ್ದವರು ಯಾರೂ ಬದುಕಿಲ್ಲ. ನೋಡಿ, ಚಿತ್ವಾನ್ನಲ್ಲೇ 108 ಜನ ಸತ್ತೋಗಿದ್ದಾರೆ. ನವಾಲ್ ಪರಸಿಯಲ್ಲಿ ಅಂದ್ರೆ ಪೂರ್ವದಲ್ಲಿ 62 ಜನ ಬಲಿಯಾಗಿರೋದು, ಧಾಡಿಂಗ್ನಲ್ಲಿ 27 ಜನ, ಗೋಕ್ರಾದಲ್ಲಿ 20, ರಸುವಾದಲ್ಲಿ 17 ಜನ ಮೃತಪಟ್ಟಿದ್ದಾರೆ. ಇನ್ನು ನುವಾಕೋಟ್ನಲ್ಲಿ 12 ಜನ ಮೃತಪಟ್ಟಿದ್ದಾರೆ. ಜೊತೆಗೆ ತನುಹುನಲ್ಲಿ 9 ಮೃತದೇಹಗಳು ಪತ್ತೆಯಾಗಿದ್ದಾವೆ. ಸೊ 273 ಮೃತದೇಹಗಳನ್ನ ಈಗ ಹೊರತೆಗೆಯಲಾಗಿದೆ. ಅಂದ್ರೆ ಈಗ ಅಧಿಕೃತ ಇದು 273 ಅನ್ನೋದು. ಬಟ್ ಇನ್ನೂ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಯಾರೆಲ್ಲ ಕಣ್ಮರೆಯಾಗಿದ್ದಾರೆ, ಯಾರೆಲ್ಲ ಕಾಣೆಯಾಗಿದ್ದಾರೆ ಅವರನ್ನ ಹುಡುಕುವಂತ ಕೆಲಸ ನಡೀತಾ ಇದೆ. ಮತ್ತೆ ಇನ್ನೊಂದು ವಿಚಾರ, ಈಗ 273 ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ ಅಂತ ಅಂದ್ರೆ ಸಂಪೂರ್ಣ ದೇಹಗಳು ಅಂತ ಅಲ್ಲ, ದೇಹಗಳು ಅರ್ಧ ಭಾಗ ತುಂಡಾಗಿದೆ. ಕೈಕಾಲುಗಳು, ಒಬ್ಬ ಮನುಷ್ಯನ ಕೈಕಾಲುಗಳು ಅಲ್ಲಲ್ಲಿ ಬಿದ್ದಿದ್ದಾವೆ. ಅವುಗಳನ್ನೆಲ್ಲ ಒಂದು ಕಡೆ ಈಗ ಇಡ್ತಾ ಇದ್ದಾರೆ. ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಅಂತ ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಾವೆ. ಒಬ್ಬ ವ್ಯಕ್ತಿಯ 2 ಕಾಲುಗಳು ಬೇರ್ಪಟ್ಟಿದ್ದಾವೆ, ರುಂಡ ಮುಂಡ ಬೇರೆ ಆಗಿದೆ. ಸೊ ಈ ರೀತಿಯಾದಂಥ ಮೃತದೇಹಗಳು ಸಿಗ್ತಾ ಇರೋದು ಬಹಳ ನೋವಿನ ಸಂಗತಿ. ಇದು ಏನು ಪಾಪ, ಅವರು ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಎಂಜಾಯ್ ಮಾಡೋದಕ್ಕೆ ಬಂದಂಥವ್ರು, ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಅನುಭವಿಸೋದಕ್ಕೆ ಬಂದಂಥವರು, ನೋಡೋದಕ್ಕಂತ ಬಂದವರು ಭಾರತೀಯರಾಗಿರ್ಬೋದು, ಅಮೇರಿಕನ್ನರಾಗಿರ್ಬೋದು, ಆಸ್ಟ್ರೇಲಿಯನ್ರಾಗಿರ್ಬೋದು, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬಂದವರು ಅಂತ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಭಾರತೀಯರು ಕೂಡ 288 ಭಾರತೀಯರು ಕಾಣೆಯಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ. ಅಧಿಕೃತ ಅಲ್ಲ, ಸುಮ್ಮನೆ ಒಂದು ಸುದ್ದಿ ಕೂಡ ಓಡಾಡ್ತಾ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಅವರಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ಭಾರತ ಸರ್ಕಾರ ಈಗ ಯಾರ್ಯಾರವರು ಭಾರತೀಯರು, ಯಾವ್ಯಾವ ಊರಿನವರು, ಎಲ್ಲಿಯವರು, ಏನು ಅವರ ಹೆಸರು, ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನದಲ್ಲಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಚಿತ್ವಾನ್ನಲ್ಲೇ 108 ಜನ ಬಲಿಯಾಗಿರೋದು, ಅಂದ್ರೆ ಅಲ್ಲಿ ಮೃತದೇಹಗಳು ಪತ್ತೆಯಾಗಿದ್ದಾವೆ. ಚಿತ್ವಾನ್ನಲ್ಲಿ 108 ಮೃತದೇಹಗಳು ಒಂದೇ ಕಡೆ, ಅಂದ್ರೆ ಅಲ್ಲಿ ಸಾಕಷ್ಟು ಜನ ಇದ್ರು. ಮೊದಲ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು ನೇಪಾಳದಲ್ಲಿ ಪ್ರವಾಹ ಹೇಗೆ ಶುರುವಾಯಿತು. ನೀರಿನ ಜೊತೆಗೆ ಗುಡ್ಡ ಯಾವ ರೀತಿಯಾಗಿ ಕುಸಿತು, ಆ ಮಣ್ಣು, ಗುಡ್ಡದ ಮಣ್ಣು ಮತ್ತು ನೀರು ಯಾವ ರೀತಿಯಾಗಿ ಮಿಕ್ಸ್ ಆಯಿತು, ಅದು ಹೆಂಗೆ ಪ್ರವಾಹದ ರೀತಿಯಲ್ಲಿ ಮುಂದೆ ಮುಂದೆ ಬರ್ತಾ ಇದೆ, ಬಂದ ನಂತರ ಏನೆಲ್ಲ ಅನಾಹುತ ಆಯಿತು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ಒಂದು ಡ್ಯಾಮ್ಗಳಾಗಿರಬಹುದು, ಅಣೆಕಟ್ಟುಗಳಾಗಿರಬಹುದು, ಬ್ರಿಡ್ಜ್ಗಳಾಗಿರಬಹುದು, ಎಲ್ಲವನ್ನು ಸರ್ವನಾಶ ಮಾಡಿ ಹಾಕಿದೆ ಪ್ರವಾಹ. ಇನ್ನು ಜನವಾಸ ಮಾಡ್ತಾ ಇದ್ದಂಥ ಪ್ರದೇಶನ ಬಿಟ್ಟು ಬಿಡಿ, ಅದಂತೂ ಕಾಣಿಸ್ತಾನೇ ಇಲ್ಲ. ಪ್ರವಾಹಕ್ಕಿಂತ ಮುಂಚೆ ಇದ್ದಂಥ ನೇಪಾಳನೇ ಬೇರೆ. ಮತ್ತೆ ನೇಪಾಳದಲ್ಲಿ ಇದೇ ಮೊದಲೇನಲ್ಲ, 1993ರಿಂದಲೂ ಕೂಡ ಪ್ರವಾಹದ ಮೇಲೆ ಪ್ರವಾಹಗಳನ್ನು ಇವರು ನೋಡ್ತಾನೆ ಬಂದಿದ್ದಾರೆ. ಇದಕ್ಕಿಂತ ಭೀಕರವಾದಂಥ ಪ್ರವಾಹ 1993ರಲ್ಲಿ, ಅದಾದ ನಂತರ 2021, 2024, 2025, 2026 ಕಂಟಿನ್ಯೂಯಸ್ ಆಗಿ ಪ್ರವಾಹ. 2022ರಲ್ಲೂ ಕೂಡ ಅದು ಇದ್ದೇ ಇತ್ತು, ಭಯಾನಕ ಆತಂಕದ ಪರಿಸ್ಥಿತಿ. ಬಟ್ ಆಗ ಪ್ರವಾಹ ಉಂಟಾಗಿರಲಿಲ್ಲ. ಬಟ್ 2021, 2024, 2025, 2026 ಕಂಟಿನ್ಯೂ ಆಗಿ ಈಗ ಪ್ರವಾಹ. ಇನ್ನೇನು ಸರಿ ಮಾಡ್ಕೊಳ್ಬೇಕು ಜೀವನಾನ ಅನ್ನೋ ಅಷ್ಟರಲ್ಲಿ ಮತ್ತೊಂದು ಪ್ರವಾಹ ಬರುತ್ತೆ. ಹಂಗಿದೆ ಪರಿಸ್ಥಿತಿಯಲ್ಲಿ. ಪುಟ್ಟ ರಾಷ್ಟ್ರ
ಇದರ ನಡುವೆ ಪ್ರವಾಹ ಅನ್ನೋದು ಯಾವಾಗಲೂ ಬರ್ತಾನೆ ಇರುತ್ತೆ ಅಂತ ಅಂದರೆ ಹೆಂಗೆ ಬದುಕೋದು ಅನ್ನೋದು ಪಾಪ ಅವ್ರ ಪ್ರಶ್ನೆ ಇದ್ದೇ ಇರುತ್ತೆ.